ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜೆಟ್ಲ್ಯಾಗ್ ಪಬ್ ಲೈಸೆನ್ಸ್ ಅನ್ನು ಅಮಾನತು ಮಾಡಲಾಗಿದೆ. ದಿನಗಳ ಕಾಲ ಜೆಟ್ಲ್ಯಾಗ್ ಪಬ್ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅಬಕಾರಿ ಆದಾಯ ಇಲಾಖೆ ಜಿಲ್ಲಾಧಿಕಾರಿ ಹೊರಡಿಸಿರುವಂತಹ ಆದೇಶ ಇದು. ಅಬಕಾರಿ ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. 25 ದಿನಗಳ ಕಾಲ ಮದ್ಯ ಮಾರಾಟ ಮಾಡದಂತೆ ಆದೇಶ ಹೊರಡಿಸಲಾಗಿದೆ. ಜನವರಿ 3ರಂದು ಅವಧಿ ಮೀರಿ ಪಬ್ ಓಪನ್ ಮಾಡಲಾಗಿತ್ತು. ದಾಳಿ ನಡೆಸಿ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ರು. ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 3 ಬಾರಿ ನಿಯಮವನ್ನ ಉಲ್ಲಂಘಿಸಿದ್ರೆ ಲೈಸೆನ್ಸ್ ರದ್ದಾಗುತ್ತೆ. ಸದ್ಯ ಮೊದಲ ಬಾರಿ ನಿಯಮ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ 25 ದಿನಗಳ ಕಾಲ ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿಗೆ ಮೀರಿ ಪಾರ್ಟಿಯನ್ನ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಬ್ನ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಅಭಿಷೇಕ್, ಈಗ 25 ದಿನಗಳ ಕಾಲ ಈ ಲೈಸೆನ್ಸ್ ಅನ್ನ ಈಗ ಕ್ಯಾನ್ಸಲ್ ಮಾಡಲಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಟ್ಲ್ಯಾಗ್ ನ ಮಾಲೀಕರು ಏನಂತ ರಿಯಾಕ್ಟ್ ಮಾಡಿದ್ದಾರೆ? ಇದೀಗಾಗಿ ಒಂದು ನೋಟಿಸ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಒಂದು ಪಬ್ಬಿನ ಮಾಲೀಕರ ಕರ್ತವ್ಯ ಆಗಿರುವಂತದ್ದು. ಈಗ ಫಸ್ಟ್ ಒಂದು ಎಚ್ಚರಿಕೆ ಅಂತ ಹೇಳಿ 25 ದಿನಗಳ ಕಾಲ ಮದ್ಯವನ್ನ ಮಾರಾಟ ಮಾಡಬಹುದು. ಅಂದ್ರೆ ಉಳಿದಂತಹ ಫುಡ್ ಏನಿದೆ ಅದೆಲ್ಲವೂ ಕೂಡ ಯಥಾಸ್ಥಿತಿ ಯಾವ ರೀತಿ ನಡ್ಕೊಂಡು ಹೋಗುತ್ತೆ ಹಾಗೆ ಇರುತ್ತೆ. ಆದ್ರೆ ಮದ್ಯವನ್ನ ಅಲ್ಲಿ ಮಾರಾಟ ಮಾಡುವಂತಿಲ್ಲ. ಅಕಸ್ಮಾತ್ ಈ 3 ಬಾರಿ ಏನಾದ್ರೂ ಅಬಕಾರಿ ಇಲಾಖೆ ನೋಟಿಸ್ ಕೊಟ್ಟು ಅವರು ಮತ್ತೆ ಅದೇ ತಪ್ಪನ್ನ ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಲೈಸೆನ್ಸ್ ರದ್ದಾಗುತ್ತೆ ಮತ್ತು ಲೈಸೆನ್ಸ್ ನ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೂ ಮಾಲೀಕರಿಗೂ ಕೂಡ ಬೇರೆ ಒಂದು ಲೈಸೆನ್ಸ್ ಅನ್ನ ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಸಹಜವಾಗಿಯೇ ಈ ಒಂದು ಲೈಸೆನ್ಸ್ ಅನ್ನ ನೀಡುವಂತಹ ಒಂದು ಕೆಲಸಗಳನ್ನ ಅಬಕಾರಿ ಇಲಾಖೆಗಳು ಮಾಡುತ್ತೆ. ಈಗ ಸದ್ಯ 25 ದಿನಗಳ ಕಾಲ ಮದ್ಯವನ್ನ ಮಾರಾಟ ಮಾಡಬಾರ್ದು ಅಂತ ಹೇಳಿ ಈಗ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಅಬಕಾರಿ ನಿಯಮ ಉಲ್ಲಂಘನೆಯ ಒಂದು ಸೆಕ್ಷನ್ ನಡಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಮತ್ತೆ ಅದರ ಒಂದು ಏನು ಇಲ್ಲಿಯವರೆಗೆ ಒಂದು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಅವಧಿ ಮೀರಿ ಒಂದು ಪಾರ್ಟಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಮತ್ತು ವರದಿಯನ್ನ ತೆಗೆದುಕೊಂಡು ಅದರ ಆಧಾರದ ಮೇರೆಗೆ ಈಗ ಸದ್ಯ ಈ ರೀತಿಯಾಗಿ ಒಂದು ಡಿಸಿಷನ್ಗೆ ಅಬಕಾರಿ ಇಲಾಖೆ ಬಂದಿರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ದಿನಗಳಲ್ಲಿ ಅಂದ್ರೆ 25 ದಿನಗಳ ಬಳಿಕ ಮುಂದಿನ ದಿನದಲ್ಲಿ ಸಾಕಷ್ಟು ಅಬಕಾರಿ ಇಲಾಖೆ ಏನಿದೆ ಈ ಜೆಟ್ಲ್ಯಾಗ್ ಪಬ್ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ ಮತ್ತು ಆಗಾಗ ವಿದ್ಯುತ್ ಕೂಡ ಮಾಡ್ತಾ ಇರುತ್ತೆ. ಹೀಗಾಗಿ ಏನಾದ್ರೂ ಅಕಸ್ಮಾತ್ ಇನ್ನು 2 ಬಾರಿ ಈ ರೀತಿಯಾದಂತಹ ಒಂದು ಕೃತ್ಯಗಳು ಅಂದ್ರೆ ಈ ರೀತಿಯಾದಂತಹ ಕಾನೂನು ಉಲ್ಲಂಘನೆ ಏನಾದ್ರೂ ನಡೆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಮತ್ತೊಂದು ನೋಟಿಸ್ ಅನ್ನ ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಮಾಲೀಕರು ಇದನ್ನ ಒಂದು ಎಚ್ಚರಿಕೆಯಾಗಿ ತೆಗೆದುಕೊಳ್ಬೇಕಾದಂತಹ ಒಂದು ಅವಶ್ಯಕತೆ ಇರುವಂತದ್ದು. ಹೀಗಾಗಿ ಸದ್ಯ ಮೊದಲ ಬಾರಿಗೆ ಒಂದು ಕಾನೂನು ಉಲ್ಲಂಘನೆ ಆಗಿದೆ. ಈಗ ಸದ್ಯ ನೋಟಿಸ್ ಅನ್ನು ನೀಡಿ ಮುಂದಿನ ಆದೇಶದವರೆಗೆ ಯಾವುದೇ ಮದ್ಯವನ್ನ ಮಾರಾಟ ಮಾಡುವಂತಿಲ್ಲ. ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.